ಸುಧಾಂಶು ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿಂದು ವಿಡಿಯೋ ಬಂದು ಡೇ 1 ಆಫ್ 21 ಡೇ ವೆಯ್ಟ್ ಲಾಸ್ ಚಾಲೆಂಜ್ ಅಂತ 21 ದಿನದ ವೆಯ್ಟ್ ಲಾಸ್ ಚಾಲೆಂಜ್ನ ಇದು ಮಾಡ್ತಿದ್ದೀನಿ ನಿಮಗೆ. ಇದನ್ನು ಫಾಲೋ ಮಾಡೋದ್ರಿಂದ ಒಂದು 7ರಿಂದ 8 kg ವೆಯ್ಟು ಕಮ್ಮಿ ಆಗುತ್ತೆ. ಕಮ್ಮಿ ಅಂದರೂ 5 kg ಅಂತೂ ಕಮ್ಮಿ ಆಗೇ ಆಗುತ್ತೆ. ಸರಿಯಾಗಿ ಫಾಲೋ ಮಾಡಿ ಇದನ್ನು. ಮೊದಲಿಗೆ ಇದರಲ್ಲಿ ಆಮ್ಲ ಜ್ಯೂಸನ್ನ ತೊಗೊಳ್ಬೇಕು. ಡಿಟಾಕ್ಸ್ ಡ್ರಿಂಕ್ ಥರ ಬೇರೆ ಯಾವುದು ನಾನು ಚೇಂಜ್ ಮಾಡೋದಿಲ್ಲ. 21 ದಿವಸನೂ ಆಮ್ಲ ಜ್ಯೂಸೇ ಇರುತ್ತೆ. ಕಪಿವಾ ಕಂಪ್ನಿದು ಆಮ್ಲ ಜ್ಯೂಸು ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಹತ್ತಿರದ ಆಯುರ್ವೇದಿಕ್ ಅಂಗಡೀಲಿ ಯಾವ ಆಮ್ಲ ಜ್ಯೂಸ್ ಸಿಗುತ್ತೋ ಚೆನ್ನಾಗಿರುವಂಥದ್ದನ್ನು ನೋಡಿಬಿಟ್ಟು ತೊಗೊಳ್ಳಿ. ಅದೊಂದು ಪರ್ಚೇಸ್ ಮಾಡಬೇಕಾಗುತ್ತೆ. ಮತ್ತು ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು, ಫ್ಲ್ಯಾಕ್ ಸೀಡ್ಸ್ ಮಾಡಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ಇಟ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟು ಇನ್ನು ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ನವಣೆ, ಅದರ ಮಿಲೆಟ್ಸು ಅದೆಲ್ಲ ಮನೇಲೇ ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಹೇಗೆ ಆಹಾರ ಕ್ರಮಗಳನ್ನು ಮಾಡ್ಕೋಬೋದು ಅಂತ ತೊಗೊಳ್ಬೇಕು. ಮತ್ತು ಸೊಪ್ಪು, ತರಕಾರಿ, ಹಣ್ಣು ಇವುಗಳನ್ನ ಸ್ಟಾಕ್ ಇಟ್ಕೋಬೇಕು. ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೋ ಅದನ್ನೇ ಹೇಳ್ತೀನಿ ನಾನು. ಸೊ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ವೀಡಿಯೋನ. ಆಮ್ಲ ಜ್ಯೂಸನ್ನ 10 ml 200 ml ವಾಟರಲ್ಲಿ ಹಾಕೊಂಡು ತೊಗೊಳ್ಳೋದು. ಬೆಚ್ಚಗಿರೋ ನೀರಲ್ಲಾರು ತೊಗೊಳ್ಳಿ, ಇಲ್ಲ ಮಾಮೂಲಿ ರೂಮ್ ಟೆಂಪ್ರೇಚರ್ ನೀರಲ್ಲಿ ತೊಗೊಳ್ಳಿ. ಮತ್ತು ಇದು ಸ್ಕಿನ್ನಿಗೆ ಮತ್ತು ಹೇರ್ಗೆ ಎಲ್ಲ ಒಳ್ಳೆಯದು. 21 ದಿನವೂ ಇದೇ ಜ್ಯೂಸೇ ಇಟ್ಟಿರೋಣ. ಇದನ್ನೇ ಡಿಟಾಕ್ಸ್ ಡ್ರಿಂಕಾಗಿ ತೊಗೊಳ್ಳಿ. ಅದಾದಮೇಲೆ ಇಡೀ ದಿನಕ್ಕೆ ಉಪಯೋಗಕ್ಕೆ ನೀರು ಉಪಯೋಗಿಸೋದಕ್ಕೆ ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು ಒಂದೊಂದು ಚಮಚನ 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ತೊಗೊಳ್ಳಿ. ಇಲ್ಲ 3 ಲೀಟ್ರ್ ನೀರು ಅದೇ ಥರ ಕುಡಿತೀನಿ ಅಂದರೆ 3 ಚಮಚ ಹಾಕ್ಕೊಂಡು ಇಟ್ಕೊಂಡು ಅದನ್ನು ಕುಡಿಬೋದು. ಇಲ್ಲಾಂದರೆ 1 ಲೀಟ್ರ್ ಈ ನೀರು, 2 ಲೀಟ್ರ್ ಮಾಮೂಲಿ ನೀರನ್ನ ಕುಡೀರಿ. ಮತ್ತು 3-3.5 ಲೀಟ್ರ್ ನೀರನ್ನ ಕಂಪ್ಲೀಟ್ ಮಾಡಿ. 16:8 ಇಂಟರ್ಮಿಟೆಂಟ್ ಫಾಸ್ಟಿಂಗು, ಅಥವಾ ಹೊಸದಾಗಿ ಮಾಡೋರಾದರೆ 12:12, ಇಂಟರ್ಮಿಡಿಯೇಟ್ ಆದರೆ 14:10 ಮಾಡ್ಕೊಳ್ಳಿ. ಒಂದೊಂದು ವಾರದಲ್ಲಿ ಜಾಸ್ತಿ ಮಾಡ್ಕೊಂಡು ಹೋಗಿ ಹೊಸದಾಗಿ ಮಾಡೋರು. ಡ್ರೈ ಫ್ರೂಟ್ಸ್ ತಿಂದ್ಬಿಟ್ಟು ಫಾಸ್ಟಿಂಗ್ ವಿಂಡೋ ಓಪನ್ನು. ಅದಾದಮೇಲೆ ಉಪ್ಪಿಟ್ಟು ತೊಗೊಂಡಿರೋದು. ಆಮೇಲೆ ಬ್ರೌನ್ ರೈಸು, ಬೀಟ್ರೂಟ್ ಪಲ್ಯ, ಉಸ್ಲಿ, ರವೆ ಇಡ್ಲಿ, ಸಾಂಬಾರು ಲಂಚ್ಗೆ. ಮತ್ತು ಉಸ್ಲಿ ಮತ್ತು ಬೀಟ್ರೂಟ್ ಪಲ್ಯ ಇದಕ್ಕೆ, ಸಲಾಡ್ಸು ಇದಕ್ಕೆ. ಲಂಚನ್ನ ಬೀಟ್ರೂಟ್ ಪಲ್ಯ, ಉಸ್ಲಿ ಮತ್ತು ಬ್ರೌನ್ ರೈಸು, ಬೀನ್ಸ್ ಸಾಂಬಾರು ಮತ್ತು ಒಂದು ರವೆ ಇಡ್ಲಿ. ಮತ್ತು ಡಿನ್ನರ್ಗೆ ಮತ್ತು ಪಲ್ಯ ಮತ್ತು ಉಸ್ಲಿ ಮತ್ತು ಸಲಾಡ್ಸು ಇಷ್ಟನ್ನೇ ತೊಗೊಂಡಿರೋವಂಥದ್ದು. ಮತ್ತು ಈ 3 ಸಲ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ಗಿಂತ ಅರ್ಧ ಗಂಟೆ ಮುಂಚೆ ಆ್ಯಪಲ್ ಸೈಡರ್ ವಿನಿಗರ್ನ 10 ml 1 ಲೋಟ ನೀರು 200 ml ನೀರಿಗೆ ಹಾಕ್ಕೊಂಡು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ತೊಗೊಳ್ಬೇಕು. ಅದು ಅರ್ಧ ಗಂಟೆ ಬಿಟ್ಟು ಊಟ, ತಿಂಡಿ ಮತ್ತು ಬ್ರೇಕ್ಫಾಸ್ಟು, ಊಟ ಮತ್ತು ಡಿನ್ನರ್ನ ತೊಗೊಳ್ಬೇಕು. ಇದು ಈ ಡೇ 1 ಡಯಟು. ಇದನ್ನು ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.